ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿ ಇಳಿದಿರತಕ್ಕಂಥದ್ದು. ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ? ಅಂದರೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ ರೀತಿಯ ಏನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದೆ ಎಲ್ಲದರ ಕುರಿತಂತೆ ಮಾತಾಡ್ಸೋಣ. ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಆ, ಈಗ ಈ ಕ್ಷಣಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಒಂದು ಮಾಹಿತಿನ ಅಪ್ಡೇಟನ್ನು ತೊಗೊಂಡಿದ್ದೀರಿ ಸರ್ ಈ ಅಧಿಕಾರಿಗಳಿಂದ? ಮುಂದಕ್ಕೆ ಹಾಕಿ ಅಂತ ಹೈಕೋರ್ಟ್ ಆದೇಶ ಇತ್ತು. ಆದೇಶ ಅವರಿಗೆ ತಲುಪಿದ್ರು ಕೂಡ ಮತ್ತು ರಾತ್ರಿ ನಮ್ಮ ಎಲ್ಲ ಎಮ್ ಡಿಗಳು ಕೂಡ ಎಲ್ಲ ನೌಕರ ವರ್ಗಕ್ಕೆ ಈ ಥರ ಕೋರ್ಟ್ ಸ್ಟೇ ಇದೆ, ಯಾರೋ ಕೂಡ ತಪ್ಪಿಸ್ಕೋಬಾರ್ದು ಅಂತ ಫೋನಲ್ಲಿ ಮೆಸೇಜಸ್ಸು ಎಲ್ಲ ಕೂಡ ಹೋಗಿತ್ತು. ನಾವು ನಿನ್ನೆ ಮೀಟಿಂಗಲ್ಲಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಅನಂತ್ ಸುಬ್ರಾಯರು ಅದರ ಮುಖಂಡರು ಅವರು ಇಲ್ಲ ನಮಗೆ 38 ತಿಂಗಳ ವೇತನ ಪರಿಷ್ಕರಣೆ, ಪೂರ್ತಿ ವೇತನ ಅಲ್ಲ, ಜಾಸ್ತಿ ಆಗಿರುತ್ತಲ್ಲ ಅದನ್ನು ಕೊಡಬೇಕು ಅಂತ ಅವರು ಭಾಳ ಹಿಂದೆಯಿಂದ ಹೇಳ್ತಾಯಿದ್ರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ 1/3/23ರಿಂದ ವೇತನ ಪರಿಷ್ಕರಣೆ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ಆಗ ಅದು 1/1/21 ಅಂತ ಇವರು ಹೇಳ್ತಾರೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ 1/3/23 ಆದೇಶನೇ ತಪ್ಪು ಅಂತ ಇವ್ರು ಹೇಳೋದು. ಹಿಂದಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ದರು ಸ್ಯಾಲ್ರೀಸು ಆ ಕರೋನಾ ಸಂದರ್ಭದಲ್ಲಿ. ಅದಕ್ಕೆ ಅವರು ಆಗ ಮಾಡಿಲ್ಲ ಅಂತ ಅನಿಸುತ್ತೆ. ಅವರು 1/3/23ರಿಂದ ವೇತನ ಪರಿಷ್ಕರಣೆ ಆಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸರ್ಕಾರ ಹಿಂದೆ ಮಾಡಿದಂಥ ಸರ್ಕಾರದ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ನಮ್ಮ ಸರ್ಕಾರದ ನಿಲುವು. ಅಂದರೆ ಮುಖ್ಯಮಂತ್ರಿಗಳು ನೆನ್ನೆ ಅವರಿಗೆ ಸ್ಪಷ್ಟವಾಗಿ ಹೇಳಿದರು, ಇಲ್ಲ ಅವರ ಆದೇಶನೇ ಸರಿ ಇಲ್ಲ ಹಿಂದಿನ ಸರ್ಕಾರ ಮಾಡಿರೋದು ಅಂತ. ಅವರು ನಮಗೆ 1/1/23ರಿಂದನೇ ಕೊಡಬೇಕು ಅಂತ 20ರಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸ ಮೂರ್ತಿಯವರ ಕಮಿಟಿ ಇದೆಯಲ್ಲ, ಒನ್ ಮ್ಯಾನ್ ಕಮಿಟಿ, ಅವರು 20ರಿಂದ 2 ವರ್ಷ ಕೊಡೋದು ಬೇಡ, ಕರೋನಾ ಸಂದರ್ಭದಲ್ಲಿ 9,000 ಕೋಟಿ ಆಗಿನ ಸರ್ಕಾರ ಕೊಟ್ಟಿತ್ತು, ಸ್ಯಾಲ್ರೀಸ್ಗೆ ಡೀಸೆಲ್ಲು ಇಂಥದ್ದಕ್ಕೆಲ್ಲ ಕೊಟ್ಟಿದ್ದರು. ಇನ್ನು ಉಳಿದಿರ್ತಕ್ಕಂಥ 14 ತಿಂಗಳು ಕೊಡಿ ಅಂತ ಅವರು ರೆಕಮೆಂಡ್ ಮಾಡಿದರು. 718 ಕೋಟಿ ಆಗುತ್ತೆ. ಅದನ್ನು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಒಪ್ಕೊಂಡ್ರು. 23ರಿಂದ ವೇತನ ಪರಿಷ್ಕರಣೆ ಆದರೆ 27ಕ್ಕೆ ಮತ್ತೆ ವೇತನ ಪರಿಷ್ಕರಣೆ ಅಂತ 4 ವರ್ಷಕ್ಕೊಮ್ಮೆ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ನಿನ್ನೆ ಸ್ಪಷ್ಟ ಮಾಡಿದ್ರು. ಅವರು ಇಲ್ಲ 4 ವರ್ಷಕ್ಕೊಮ್ಮೆ 20 ಆಗಿತ್ತು, ಈಗ 16 ಆಗಿತ್ತು, 20 ಆಗಬೇಕಾಗಿತ್ತು, 24 ಆಗಬೇಕು ಅಂತ ಅವ್ರದ್ದು ನಿಲುವು. ಈ ಮಧ್ಯದಲ್ಲಿ ಕೋರ್ಟ್ಗೆ ರಿಟ್ ಅಪೀಲು ಯಾರೋ ಹಾಕಿದ್ರು, ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದರು. ನಾವು ಕೂಡ ಅವರು ಕೋರ್ಟ್ಗೆ, ಯಾಕೆಂದರೆ ಮಧ್ಯಾಹ್ನಕ್ಕೆ ಬಂತಲ್ಲ ಆದೇಶ ಬಂತು, ಕಾಪಿನೂ ಅವ್ರಿಗೆ ಸರ್ವ್ ಆಗಿದೆ, ಅವರು ಒಂದಿನ ಮಟ್ಟಿಗೆ ಸ್ಟ್ರೈಕ್ ಮುಂದಕ್ಕೆ ಹಾಕ್ತಾರೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಅವರು ಟಿ ವಿಗಳಲ್ಲಿ ಇಲ್ಲ ನಾವು ನಿಲ್ಲಿಸಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ 100ಕ್ಕೆ 100 ಭಾಗ ಬಸ್ಸಸ್ ನಡೀತಾ ಇದೆ. ಬೇರೆ ಉಳಿದ 3 ಕಾರ್ಪೊರೇಷನಲ್ಲಿ 50-50% ಇದೆ. ನಾವು ಕೋರ್ಟು ಎಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಆದರೆ ಕೋರ್ಟ್ ಆದೇಶಕ್ಕೆ ಗೌರವ ಕೊಡ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಕೆಲವು ಜಿಲ್ಲೆಗಳಲ್ಲಿ ಅದು ಆಗಿಲ್ಲ. ಅದು ಇವತ್ತೊಂದಿನ ನೋಡ್ತೀವಿ, ಕೋರ್ಟು ಇದೆ, ಇವತ್ತೇನು ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತಾರೆ. ಆಮೇಲೆ ನಾವು ಉಳಿದ ಪರ್ಯಾಯ ವ್ಯವಸ್ಥೆಯನ್ನು ಕೋರ್ಟ್ ಡೈರೆಕ್ಷನ್ ಮೇಲೆ ನಾವು ಮಾಡ್ಕೊಂಡು ಹೋಗ್ತೀವಿ. ಅಧಿಕೃತವಾಗಿ ಜಾರಿಯಲ್ಲಿದೆ ಅದು 15ರಿಂದನೂ ಇದೆ, ಇವತ್ತೇ ಅಲ್ಲ. 2015ರಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ. ಎಸ್ಮೋ ಕೂಡ ಡೋಂಟ್ ಕೇರ್ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕೆಲವರು 2015ರಿಂದಲೂ ಇದೆ ಎಸ್ಮಾ. ನಾನೇ ಅಲ್ವಾ ತಂದಿದ್ದು 2015ರಲ್ಲಿ. ಅದು ಬರೀ ನಮ್ಮ ಇಲಾಖೆ ಒಂದಕ್ಕೆ ಅಲ್ಲ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ರಿಗೂ ಅನ್ವಯಿಸುತ್ತಿದ್ದು. ಇವರೇನು KSRTC ಒಬ್ಬರಿಗೆ ಅಲ್ಲ, ಆರೋಗ್ಯ, ಪೊಲೀಸು, ಬೇರೆ ಬೇರೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ಲರಿಗೂ ಇದೆ. 2015ರಿಂದನೇ ಇದೆ ಅದು. ಈಗ ಹಂಗಾದ್ರೆ ಈಗ ಬ್ರೇಕ್ ಮಾಡಿದಂಥವ್ರಿಗೆ ವಿರುದ್ಧ ಏನು ಕ್ರಮ, ಏನಾದರೂ ಆ ರೀತಿ ಏನಾದರೂ ಸರ್ಕಾರ ಯೋಚನೆ ಮಾಡಿದೆ ಏನಾದರೂ? ಈಗ ಕೋರ್ಟ್ ಕೇಸ್ ಇದೆ ಅಲ್ವಾ, ಕೋರ್ಟ್ ಕೇಸ್ ಇರೋವಾಗ ಅದೆಲ್ಲ ಮಾತಾಡೋದು ಬೇಡ. ಕೋರ್ಟ್ ಕೇಸ್ ಆಗಲಿ, ಏನು ಕೋರ್ಟ್ ಡೈರೆಕ್ಷನ್ಸ್ ಏನು ಕೊಡ್ತಾರೋ ನೋಡಿಕೊಂಡು ಉಳಿದಿರ್ತಕ್ಕಂಥದ್ದು ನಾನೇನು ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಸರ್ ಹಾಗೆಯೇ ಇವತ್ತು ಕೂಡ ಪರ್ಯಾಯ ವ್ಯವಸ್ಥೆಗೆ ನೀವು ಅಂದರೆ ಇವತ್ತಿನ ದಿನ ಮಟ್ಟಿಗೆ ಅಂದರೆ ಈಗಾಗಲೇ ಇಳಿದಿರ್ತಕ್ಕಂಥದ್ದು, ಈಗಾಗಲೇ ಖಾಸಗಿ ಬಸ್ಗಳು ಕೂಡ ಇಳಿದಿದ್ದಾವೆ. ಒಂದು ಕಡೆಗೆ ಖಾಸಗಿ ಬಸ್ಗಳು ಇಲ್ಲ, ಒಂದು ಕಡೆ ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಿರ್ತಕ್ಕಂಥ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು, ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಲ್ಲೂ ಕೂಡ ಅದೇ ರೀತಿ ಆಗ್ತಾಯಿದೆ. ಈಗ ಅವರಿಗೆ ಭಾಳ ಸ್ಪಷ್ಟವಾಗಿ ನಮ್ಮ ಕಮಿಷನರ್ RTO ಕಮಿಷನರು ಹೇಳಿದರು, ಏನು ನಾವು ದರ
ಸರ್ಕಾರಿ ದರ ಏನಿದೆ ಅದಕ್ಕೆ ಮೇಲೆ ತಗೋಬಾರ್ದು ಅಂತ ಹೇಳಿದ್ವಿ. ಏನೋ ಸ್ಪೆಸಿಫಿಕ್ ಆಗಿ ದೂರುಗಳು ಬಂದರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಸರ್ಕಾರದ ಮುಂದಿನ ಆಯ್ಕೆ, ಯಾಕೆಂದರೆ ಪರ್ಯಾಯ ವ್ಯವಸ್ಥೆ ಇಲ್ಲಿವರೆಗೂ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಈಗ ಇವತ್ತು ಕೋರ್ಟ್ ಡೈರೆಕ್ಷನ್ಸ್ ಇದೆ. ಕೋರ್ಟ್ ಡೈರೆಕ್ಷನ್ಸು ಏನು ಕೊಡ್ತಾರೋ ನೋಡೋಣ. ನಾವಂತೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರಿಗೆ, ಈಗ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ನೀವು ಅದೇ ಥರ ಒಂದು ಹೆಜ್ಜೆ ಮುಂದೆ ಬನ್ನಿ, ಫ್ಲೆಕ್ಸಿಬಲ್ ಇರಬೇಕು ಅಂತ ಅವ್ರಿಗೆ ಹೇಳಿದರು. ಮತ್ತು ಸೆಷನ್ ಆದಮೇಲೆ ಇನ್ನೊಂದ್ಸಲ ಮೀಟಿಂಗ್ ಮಾಡೋಣ, ಈಗ 14 ತಿಂಗಳದ್ದು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ನೋಡೋಣ. ಇವತ್ತು ಕೋರ್ಟ್ ಇದೆ, ಅದರಿಂದ ಕೋರ್ಟಲ್ಲಿರುವಾಗ ನಾವು ಹೆಚ್ಚು ಮಾತಾಡೋದು ಬೇಡ. ಕೋರ್ಟ್ ವಿಚಾರಕ್ಕೂ ಮುಂಚೆ ಏನಾದರೂ ಮಾತುಕತೆಗೆ ಏನಾದರೂ ಮುಂದಾಗ್ತಾ ಇದ್ದೀರಾ? ಬೇಡ. ಈಗ ಕೋರ್ಟ್ ಇನ್ನೇನು ಇವತ್ತೇ ಇರೋದರಿಂದ ನೋಡೋಣ. ಕೋರ್ಟಲ್ಲೇ ನಮ್ಮ ಸರ್ಕಾರದ ವಾದವನ್ನು ನಮ್ಮ ವಕೀಲರು ಯಾರು ಹೋಗ್ತಾರೋ ಗೊತ್ತಿಲ್ಲ, ಯಾರು ಸೀನಿಯರು ಹೋಗ್ತಾರೆ, ಅವರು ಅದನ್ನ ಮಣ್ಣೆ ಮಾಡ್ತಾರೆ. ಬಂದಿದ್ದರಿಂದ ಅವರು ಕೂಡ ಕೋರ್ಟ್ ಸ್ಟೇಗೆ ಗೌರವ ಕೊಟ್ಟು ಕೆಲಸಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಕೆಲವು ಜಿಲ್ಲೆಗಳಲ್ಲಿ ಬಂದಿಲ್ಲ. ನಮ್ಮ 4 ಜನ MDಗಳು ಕೋರ್ಟ್ ಸ್ಟೇ ಇದೆ, ನೀವೆಲ್ಲ ಕೂಡ ಕೆಲಸಕ್ಕೆ ಹಾಜರಾಗಬೇಕು ಅಂತ SMS ಮುಖಾಂತರ ಎಲ್ಲರಿಗೂ ಕೂಡ ಕಳಿಸಿದರು. 1,00,000 ಜನ ಏನು ನಮ್ಮಲ್ಲಿ ಡ್ರೈವರ್ಸು, ಕಂಡಕ್ಟರ್ಸು, ಬೇರೆ ಮೆಕ್ಯಾನಿಕ್ಸ್ ಇದ್ದಾರಲ್ಲ, ಎಲ್ಲರಿಗೂ ಕೂಡ ಕಳಿಸಿದರು. ಆದರೂ ಕೂಡ ಕೆಲವರು ಬಂದಿಲ್ಲ. ಅದರಿಂದ ಸ್ವಲ್ಪ ಇವತ್ತೊಂದು ದಿನ ನೋಡ್ತೀವಿ. ಕೋರ್ಟ್ ಆದೇಶ ನೋಡಿಕೊಂಡು ಪರ್ಯಾಯ ವ್ಯವಸ್ಥೆ ನಾವೆಲ್ಲ ಮಾಡ್ಕೊಂಡಿದ್ವಿ. ನಿನ್ನೆ ಮೊನ್ನೆ 4-5 ದಿವಸನೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇವತ್ತು ನೋಡ್ಕೊಂಡು ಉಳಿದಾಗೆ ಕಾರ್ಯಕ್ರಮ ಹಾಕ್ಕೊಳ್ತೀವಿ. ಕೋರ್ಟ್ ತೀರ್ಪಿನ ಬಳಿಕ ಸರ್ಕಾರ ಯೂನಿಯನ್ಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡುತ್ತೆ. ಈ ಕೋರ್ಟಲ್ಲಿ ಕೇಸ್ ಇರೋದರಿಂದ ಅದೆಲ್ಲ ಮಾತಾಡೋದು ಬೇಡ. ಏನಾದರೂ ಮನವಿ ಮಾಡ್ತೀರಾ ಕೊನೆಯದಾಗಿ ಸಾರಿಗೆ ಸಚಿವರು? ಇವತ್ತೇ ಕೋರ್ಟ್ ಕೇಸ್ ಇದೆ, ಅದರಿಂದ ನಿನ್ನೆ ಎಲ್ಲ ಮುಖ್ಯಮಂತ್ರಿಗಳೇ ಮಾತಾಡಿರೋದ್ರಿಂದ ಇದು 4 ಬಾರಿ ಮಾತಾಡಿದ್ದಾರೆ. ಈಗಾಗಲೇ 1 ತಿಂಗಳ ಮುಂಚೆನೂ ಮಾತಾಡಿದರು, ನಿನ್ನೆ ಮಾತಾಡಿದ್ದಾರೆ. ನೋಡಿ, ಕೋರ್ಟಲ್ಲಿ ಏನಾದರೂ ಒಂದು ಇದಕ್ಕೆ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಯೂನಿಯನ್ ಕೂಡ ವಿಶ್ವಾಸಕ್ಕೆ ಬಗುವಂಥ ಸಾಧ್ಯತೆಗಳಿದೆ. ನೋಡೋಣ ಸರ್ಕಾರ ಮುಂದಿನ ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಿ ಅಂತಕ್ಕಂಥ ಮಾತನ್ನು ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಮುಂದೆ ಈ ಮುಷ್ಕರ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿ ಇಳಿದಿರತಕ್ಕಂಥದ್ದು. ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ, ಅಂದರೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ ರೀತಿಯ ಏನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದೆ, ಎಲ್ಲದರ ಕುರಿತಂತೆ ಮಾತಾಡ್ಸೋಣ. ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಈ ಕ್ಷಣಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಒಂದು ಮಾಹಿತಿನ ಅಪ್ಡೇಟನ್ನು ತೊಗೊಂಡಿದ್ದೀರಿ ಸರ್ ಈ ಅಧಿಕಾರಿಗಳಿಂದ? ಮುಂದಕ್ಕೆ ಹಾಕಿ ಅಂತ ಹೈಕೋರ್ಟ್ ಆದೇಶ ಇತ್ತು. ಆದೇಶ ಅವರಿಗೆ ತಲುಪಿದ್ರು ಕೂಡ ಮತ್ತು ರಾತ್ರಿ ನಮ್ಮ ಎಲ್ಲ MDಗಳು ಕೂಡ ಎಲ್ಲ ನೌಕರ ವರ್ಗಕ್ಕೆ ಈ ಥರ ಕೋರ್ಟ್ ಸ್ಟೇ ಇದೆ, ಯಾರೋ ಕೂಡ ತಪ್ಪಿಸ್ಕೋಬಾರ್ದು ಅಂತ ಫೋನಲ್ಲಿ ಮೆಸೇಜಸ್ಸು ಎಲ್ಲ ಕೂಡ ಹೋಗಿತ್ತು. ನಾವು ನಿನ್ನೆ ಮೀಟಿಂಗಲ್ಲಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಅನಂತ್ ಸುಬ್ರಾಯರು, ಅದರ ಮುಖಂಡರು, ಅವರು ಇಲ್ಲ ನಮಗೆ 38 ತಿಂಗಳ ವೇತನ ಪರಿಷ್ಕರಣೆ, ಪೂರ್ತಿ ವೇತನ ಅಲ್ಲ, ಜಾಸ್ತಿ ಆಗಿರುತ್ತಲ್ಲ ಅದನ್ನು ಕೊಡಬೇಕು ಅಂತ ಅವರು ಭಾಳ ಹಿಂದೆಯಿಂದ ಹೇಳ್ತಾಯಿದ್ರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ 1/3/23ರಿಂದ ವೇತನ ಪರಿಷ್ಕರಣೆ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ಆಗ ಅದು 1/1/21 ಅಂತ ಇವರು ಹೇಳ್ತಾರೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ 1/3/23 ಆದೇಶನೇ ತಪ್ಪು ಅಂತ ಇವ್ರು ಹೇಳೋದು. ಹಿಂದಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ದರು ಸ್ಯಾಲ್ರೀಸು ಆ ಕರೋನಾ ಸಂದರ್ಭದಲ್ಲಿ. ಅದಕ್ಕೆ ಅವರು ಆಗ ಮಾಡಿಲ್ಲ ಅಂತ ಅನಿಸುತ್ತೆ. ಅವರು 1/3/23ರಿಂದ ವೇತನ ಪರಿಷ್ಕರಣೆ ಆಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸರ್ಕಾರ ಹಿಂದೆ ಮಾಡಿದಂಥ ಸರ್ಕಾರದ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ನಮ್ಮ ಸರ್ಕಾರದ ನಿಲುವು. ಅಂದರೆ ಮುಖ್ಯಮಂತ್ರಿಗಳು ನೆನ್ನೆ ಅವರಿಗೆ ಸ್ಪಷ್ಟವಾಗಿ ಹೇಳಿದರು, ಇಲ್ಲ ಅವರ ಆದೇಶನೇ ಸರಿ ಇಲ್ಲ ಹಿಂದಿನ ಸರ್ಕಾರ ಮಾಡಿರೋದು ಅಂತ. ಅವರು ನಮಗೆ 1/1/23ರಿಂದನೇ ಕೊಡಬೇಕು ಅಂತ, 20ರಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸ ಮೂರ್ತಿಯವರ ಕಮಿಟಿ ಇದೆಯಲ್ಲ, 1 ಮ್ಯಾನ್ ಕಮಿಟಿ, ಅವರು 20ರಿಂದ 2 ವರ್ಷ ಕೊಡೋದು ಬೇಡ, ಕರೋನಾ ಸಂದರ್ಭದಲ್ಲಿ 9,000 ಕೋಟಿ ಆಗಿನ ಸರ್ಕಾರ ಕೊಟ್ಟಿತ್ತು, ಸ್ಯಾಲ್ರೀಸ್ಗೆ, ಡೀಸೆಲ್ಲು ಇಂಥದ್ದಕ್ಕೆಲ್ಲ ಕೊಟ್ಟಿದ್ದರು. ಇನ್ನು ಉಳಿದಿರ್ತಕ್ಕಂಥ 14 ತಿಂಗಳು ಕೊಡಿ ಅಂತ ಅವರು ರೆಕಮೆಂಡ್ ಮಾಡಿದರು. 718 ಕೋಟಿ ಆಗುತ್ತೆ. ಅದನ್ನು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಒಪ್ಕೊಂಡ್ರು. 23ರಿಂದ ವೇತನ ಪರಿಷ್ಕರಣೆ ಆದರೆ 27ಕ್ಕೆ ಮತ್ತೆ ವೇತನ ಪರಿಷ್ಕರಣೆ ಅಂತ 4 ವರ್ಷಕ್ಕೊಮ್ಮೆ
ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ನಿನ್ನೆ ಸ್ಪಷ್ಟ ಮಾಡಿದ್ರು. ಅವರು ಇಲ್ಲ 24 ವರ್ಷಕ್ಕೊಮ್ಮೆ 20 ಆಗಿತ್ತು, ಈಗ 16 ಆಗಿತ್ತು, 20 ಆಗಬೇಕಾಗಿತ್ತು, 24 ಆಗಬೇಕು ಅಂತ ಅವ್ರದ್ದು ನಿಲುವು. ಈ ಮಧ್ಯದಲ್ಲಿ ಕೋರ್ಟ್ಗೆ ರಿಟ್ ಅಪೀಲು ಯಾರೋ ಹಾಕಿದ್ರು, ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದರು. ನಾವು ಕೂಡ ಅವರು ಕೋರ್ಟ್ಗೆ, ಯಾಕೆಂದರೆ ಮಧ್ಯಾಹ್ನಕ್ಕೆ ಬಂತಲ್ಲ ಆದೇಶ ಬಂತು, ಕಾಪಿನೂ ಅವ್ರಿಗೆ ಸರ್ವ್ ಆಗಿದೆ. ಅವರು ಒಂದಿನ ಮಟ್ಟಿಗೆ ಸ್ಟ್ರೈಕ್ ಮುಂದಕ್ಕೆ ಹಾಕ್ತಾರೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಅವರು ಟಿ ವಿಗಳಲ್ಲಿ ಇಲ್ಲ ನಾವು ನಿಲ್ಲಿಸಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ 100ಕ್ಕೆ 100 ಭಾಗ ಬಸ್ಸಸ್ ನಡೀತಾ ಇದೆ. ಬೇರೆ ಉಳಿದ 3 ಕಾರ್ಪೊರೇಷನಲ್ಲಿ 50-50% ಇದೆ. ನಾವು ಕೋರ್ಟು ಎಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆದರೆ ಕೋರ್ಟ್ ಆದೇಶಕ್ಕೆ ಗೌರವ ಕೊಡ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಕೆಲವು ಜಿಲ್ಲೆಗಳಲ್ಲಿ ಅದು ಆಗಿಲ್ಲ. ಅದು ಇವತ್ತೊಂದಿನ ನೋಡ್ತೀವಿ. ಕೋರ್ಟು ಇದೆ, ಇವತ್ತೇನು ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತಾರೆ, ಆಮೇಲೆ ನಾವು ಉಳಿದ ಪರ್ಯಾಯ ವ್ಯವಸ್ಥೆಯನ್ನು ಕೋರ್ಟ್ ಡೈರೆಕ್ಷನ್ ಮೇಲೆ ನಾವು ಮಾಡ್ಕೊಂಡು ಹೋಗ್ತೀವಿ. ಅಧಿಕೃತವಾಗಿ ಜಾರಿಯಲ್ಲಿದೆ. ಅದು 15ರಿಂದನೂ ಇದೆ, ಇವತ್ತೇ ಅಲ್ಲ. 2015ರಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ. ಎಸ್ಮೋ ಕೂಡ ಡೋಂಟ್ ಕೇರ್ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕೆಲವರು 2015ರಿಂದಲೂ ಇದೆ ಎಸ್ಮಾ. ನಾನೇ ಅಲ್ವಾ ತಂದಿದ್ದು 2015ರಲ್ಲಿ. ಅದು ಬರೀ ನಮ್ಮ ಇಲಾಖೆ ಒಂದಕ್ಕೆ ಅಲ್ಲ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ರಿಗೂ ಅನ್ವಯಿಸುತ್ತಿದ್ದು. ಇವರೇನು KSRTC ಒಬ್ಬರಿಗೆ ಅಲ್ಲ, ಆರೋಗ್ಯ, ಪೊಲೀಸು, ಬೇರೆ ಬೇರೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ಲರಿಗೂ ಇದೆ. 2015ರಿಂದನೇ ಇದೆ ಅದು. ಈಗ ಹಂಗಾದ್ರೆ ಈಗ ಬ್ರೇಕ್ ಮಾಡಿದಂಥವ್ರಿಗೆ ವಿರುದ್ಧ ಏನು ಕ್ರಮ, ಏನಾದರೂ ಆ ರೀತಿ ಏನಾದರೂ ಸರ್ಕಾರ ಯೋಚನೆ ಮಾಡಿದೆ ಏನಾದರೂ? ಈಗ ಕೋರ್ಟ್ ಕೇಸ್ ಇದೆ ಅಲ್ವಾ, ಕೋರ್ಟ್ ಕೇಸ್ ಇರೋವಾಗ ಅದೆಲ್ಲ ಮಾತಾಡೋದು ಬೇಡ. ಕೋರ್ಟ್ ಕೇಸ್ ಆಗಲಿ, ಏನು ಕೋರ್ಟ್ ಡೈರೆಕ್ಷನ್ಸ್ ಏನು ಕೊಡ್ತಾರೋ ನೋಡಿಕೊಂಡು ಉಳಿದಿರ್ತಕ್ಕಂಥದ್ದು ನಾನೇನು ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಸರ್, ಹಾಗೆಯೇ ಇವತ್ತು ಕೂಡ ಪರ್ಯಾಯ ವ್ಯವಸ್ಥೆಗೆ ನೀವು ಅಂದರೆ ಇವತ್ತಿನ ದಿನ ಮಟ್ಟಿಗೆ ಅಂದರೆ ಈಗಾಗಲೇ ಇಳಿದಿರ್ತಕ್ಕಂಥದ್ದು, ಈಗಾಗಲೇ ಖಾಸಗಿ ಬಸ್ಗಳು ಕೂಡ ಇಳಿದಿದ್ದಾವೆ. ಒಂದು ಕಡೆಗೆ ಖಾಸಗಿ ಬಸ್ಗಳು ಇಲ್ಲ, ಒಂದು ಕಡೆ ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು, ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಲ್ಲೂ ಕೂಡ ಅದೇ ರೀತಿ ಆಗ್ತಾಯಿದೆ. ಈಗ ಅವರಿಗೆ ಭಾಳ ಸ್ಪಷ್ಟವಾಗಿ ನಮ್ಮ ಕಮಿಷನರ್, RTO ಕಮಿಷನರು ಹೇಳಿದರು, ಏನು ನಾವು ದರ, ಸರ್ಕಾರಿ ದರ ಏನಿದೆ ಅದಕ್ಕೆ ಮೇಲೆ ತಗೋಬಾರ್ದು ಅಂತ ಹೇಳಿದ್ವಿ. ಏನೋ ಸ್ಪೆಸಿಫಿಕ್ಕಾಗಿ ದೂರುಗಳು ಬಂದರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಸರ್ಕಾರದ ಮುಂದಿನ ಆಯ್ಕೆ, ಯಾಕೆಂದರೆ ಪರ್ಯಾಯ ವ್ಯವಸ್ಥೆ ಇಲ್ಲಿವರೆಗೂ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಈಗ ಇವತ್ತು ಕೋರ್ಟ್ ಡೈರೆಕ್ಷನ್ಸ್ ಇದೆ, ಕೋರ್ಟ್ ಡೈರೆಕ್ಷನ್ಸು ಏನು ಕೊಡ್ತಾರೋ ನೋಡೋಣ. ನಾವಂತೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರಿಗೆ, ಈಗ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ನೀವು ಅದೇ ಥರ ಒಂದು ಹೆಜ್ಜೆ ಮುಂದೆ ಬನ್ನಿ, ಫ್ಲೆಕ್ಸಿಬಲ್ ಇರಬೇಕು ಅಂತ ಅವ್ರಿಗೆ ಹೇಳಿದರು. ಮತ್ತು ಸೆಷನ್ ಆದಮೇಲೆ ಇನ್ನೊಂದ್ಸಲ ಮೀಟಿಂಗ್ ಮಾಡೋಣ, ಈಗ 14 ತಿಂಗಳದ್ದು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ನೋಡೋಣ, ಇವತ್ತು ಕೋರ್ಟ್ ಇದೆ, ಅದರಿಂದ ಕೋರ್ಟಲ್ಲಿರುವಾಗ ನಾವು ಹೆಚ್ಚು ಮಾತಾಡೋದು ಬೇಡ. ಕೋರ್ಟ್ ವಿಚಾರಕ್ಕೂ ಮುಂಚೆ ಏನಾದರೂ ಮಾತುಕತೆಗೆ ಏನಾದರೂ ಮುಂದಾಗ್ತಾ ಇದ್ದೀರಾ? ಬೇಡ. ಈಗ ಕೋರ್ಟ್ ಇನ್ನೇನು ಇವತ್ತೇ ಇರೋದರಿಂದ ನೋಡೋಣ. ಕೋರ್ಟಲ್ಲೇ ನಮ್ಮ ಸರ್ಕಾರದ ವಾದವನ್ನು ನಮ್ಮ ವಕೀಲರು ಯಾರು ಹೋಗ್ತಾರೋ ಗೊತ್ತಿಲ್ಲ, ಯಾರೋ ಸೀನಿಯರು ಹೋಗ್ತಾರೆ, ಅವರು ಅದನ್ನ ಮಣ್ಣೆ ಮಾಡ್ತಾರೆ. ಬಂದಿದ್ದರಿಂದ ಅವರು ಕೂಡ ಕೋರ್ಟ್ ಸ್ಟೇಗೆ ಗೌರವ ಕೊಟ್ಟು ಕೆಲಸಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಕೆಲವು ಜಿಲ್ಲೆಗಳಲ್ಲಿ ಬಂದಿಲ್ಲ. ನಮ್ಮ 4 ಜನ MDಗಳು ಕೋರ್ಟ್ ಸ್ಟೇ ಇದೆ, ನೀವೆಲ್ಲ ಕೂಡ ಕೆಲಸಕ್ಕೆ ಹಾಜರಾಗಬೇಕು ಅಂತ SMS ಮುಖಾಂತರ ಎಲ್ಲರಿಗೂ ಕೂಡ ಕಳಿಸಿದರು. 1,00,000 ಜನ ಏನು ನಮ್ಮಲ್ಲಿ ಡ್ರೈವರ್ಸು, ಕಂಡಕ್ಟರ್ಸು, ಬೇರೆ ಮೆಕ್ಯಾನಿಕ್ಸ್ ಇದ್ದಾರಲ್ಲ, ಎಲ್ಲರಿಗೂ ಕೂಡ ಕಳಿಸಿದರು. ಆದರೂ ಕೂಡ ಕೆಲವರು ಬಂದಿಲ್ಲ. ಅದರಿಂದ ಸ್ವಲ್ಪ ಇವತ್ತೊಂದು ದಿನ ನೋಡ್ತೀವಿ. ಕೋರ್ಟ್ ಆದೇಶ ನೋಡಿಕೊಂಡು ಪರ್ಯಾಯ ವ್ಯವಸ್ಥೆ ನಾವೆಲ್ಲ ಮಾಡ್ಕೊಂಡಿದ್ವಿ. ನಿನ್ನೆ ಮೊನ್ನೆ 4-5 ದಿವಸನೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇವತ್ತು ನೋಡ್ಕೊಂಡು ನಿಮಗೆ ಉಳಿದಾಗೆ ಕಾರ್ಯಕ್ರಮ ಹಾಕ್ಕೊಳ್ತೀವಿ. ಕೋರ್ಟ್ ತೀರ್ಪಿನ ಬಳಿಕ ಸರ್ಕಾರ ಯೂನಿಯನ್ಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡುತ್ತೆ. ಈ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅದೆಲ್ಲ ಮಾತಾಡೋದು ಬೇಡ. ಏನಾದರೂ ಮನವಿ ಮಾಡ್ತೀರಾ ಕೊನೆಯದಾಗಿ ಸಾರಿಗೆ ಸಚಿವರು? ಇವತ್ತೇ ಕೋರ್ಟ್ ಕೇಸ್ ಇದೆ, ಅದರಿಂದ ನಿನ್ನೆ ಎಲ್ಲ ಮುಖ್ಯಮಂತ್ರಿಗಳೇ ಮಾತಾಡಿರೋದ್ರಿಂದ ಇದು 4 ಬಾರಿ ಮಾತಾಡಿದ್ದಾರೆ. ಈಗಾಗಲೇ 1 ತಿಂಗಳ ಮುಂಚೆನೂ ಮಾತಾಡಿದರು, ನಿನ್ನೆ ಮಾತಾಡಿದ್ದಾರೆ. ನೋಡಿ, ಕೋರ್ಟಲ್ಲಿ ಏನಾದರೂ ಒಂದು ಇದಕ್ಕೆ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಯೂನಿಯನ್ ಕೂಡ ವಿಶ್ವಾಸಕ್ಕೆ ಬರುವಂಥ ಸಾಧ್ಯತೆಗಳಿದೆ. ನೋಡೋಣ ಸರ್ಕಾರ ಮುಂದಿನ ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಿ ಅಂತಕ್ಕಂಥ ಮಾತನ್ನು ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಮುಂದೆ ಈ ಮುಷ್ಕರ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.